ನಮಸ್ಕಾರ ಎಲ್ರಿಗೂ. ಈ ಜನರೇಷನ್ಗೆ 5G ಡಾಟಾ ಎಷ್ಟು ಇಂಪಾರ್ಟೆಂಟ್ ಅನ್ನೋದ್ರ ಬಗ್ಗೆ ನಾನೇನು ನಿಮಗೆ ಇಂಟ್ರೊಡಕ್ಷನ್ ಕೊಡಬೇಕಾಗಿಲ್ಲ. ಈ ಟೈಮಲ್ಲಿ ಸ್ಮಾರ್ಟ್ ಫೋನಲ್ಲಿ ಡಾಟಾ ಇಲ್ಲ ಅಂದರೆ ಮೊಬೈಲ್ ಎಂತಕ್ಕೂ ಯೂಸ್ ಇಲ್ಲ ಅಂತ. ನೀವಿನ್ನ 5G ಫೋನ್ ಇಟ್ಕೊಂಡು ನಿಮ್ಮ ಫೋನ್ಗೆ 50% ಡಾಟಾ ಖಾಲಿ ಆಯಿತು, 100% ಡಾಟಾ ಖಾಲಿ ಆಯಿತು ಅಂತ ಇನ್ನೂ ನೋಟಿಫಿಕೇಶನ್ ಬರ್ತಾ ಇದ್ರೆ, ಆ ನೋಟಿಫಿಕೇಶನ್ ಇಂದ ನಿಮಗೆ ಬೇಜಾರಾಗ್ತಾ ಇದ್ರೆ ಈ ವಿಡಿಯೋನ ಪೂರ್ತಿ ಕೊನೆವರೆಗೂ ನೋಡಿ. ನಿಮ್ಮ ಫೋನಲ್ಲಿ 5G ನೆಟ್ವರ್ಕ್ ಆಕ್ಟಿವ್ ಆಗುತ್ತೆ. ಮತ್ತೆ ಅನ್ಲಿಮಿಟೆಡ್ ಡಾಟಾ ಪ್ಲಾನ್ಸ್ಗಳ ಬಗ್ಗೆ ಹೇಳ್ತೀನಿ. ಮತ್ತೆ ಯಾವ ಪ್ಲಾನ್ ನ ರೀಚಾರ್ಜ್ ಮಾಡಿದ್ರೆ ನಿಮಗೆ ಅನ್ಲಿಮಿಟೆಡ್ ಡೇಟಾ ಸಿಗಬಹುದು ಅನ್ನೋದ್ರ ಬಗ್ಗೆ ಹೇಳ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಮತ್ತೆ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನಿಮ್ಮ ಹತ್ರ ಈ 5G ಫೋನ್ ಇದೆ, ಆದರೆ ಈ ಫೋನಲ್ಲಿ ಇನ್ನ 4G ನೆಟ್ವರ್ಕ್ ತೋರಿಸ್ತಾ ಇದ್ರೆ ಮೊದಲು ನಿಮ್ಮ ಫೋನ್ ಸೆಟ್ಟಿಂಗ್ಸ್ನ ಓಪನ್ ಮಾಡ್ಕೊಳ್ಳಿ. ಸೆಟ್ಟಿಂಗ್ಸಲ್ಲಿ ಸರ್ಚ್ ಬಾರ್ಗೆ ಹೋಗಿ ಬರೀ ನೆಟ್ವರ್ಕ್ ಅಂತ ಟೈಪ್ ಮಾಡಿ. ಅಲ್ಲಿ ನೆಟ್ವರ್ಕ್ ಮೋಡ್ ಅಂತ ಆಪ್ಷನ್ ಬಂದಿರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ ಸ್ಮಾರ್ಟ್ 5Gನ ಆನ್ ಮಾಡ್ಕೊಳ್ಳಿ. ಮತ್ತೆ ನೆಟ್ವರ್ಕ್ ಮೋಡ್ ಅಂತ ಕೆಳಗಡೆ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಆಟೋಮೆಟಿಕಲಿ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಇವಾಗ ನಿಮ್ಮ ಫೋನ್ ನೆಟ್ವರ್ಕ್ನ ಚೆಕ್ ಮಾಡ್ಕೊಳ್ಳಿ. ಅಲ್ಲಿ 5G ಅಂತ ತೋರಿಸ್ತಿರುತ್ತೆ. ಮತ್ತೆ ಇನ್ನೊಂದು, ನಿಮ್ಮ ಫೋನ್ ಸಾಫ್ಟ್ವೇರ್ ಸಿಸ್ಟಮ್ ಅಪ್ಡೇಟ್ ಆಗಿದೆ ಅಂತ ಚೆಕ್ ಮಾಡ್ಕೊಳ್ಳಿ. ತಿರ್ಗಾ ಸೆಟ್ಟಿಂಗ್ಸ್ನ ಸರ್ಚ್ ಬಾರ್ಗೆ ಹೋಗಿ ಸಾಫ್ಟ್ವೇರ್ ಅಪ್ಡೇಟ್ ಅಂತ ಸರ್ಚ್ ಮಾಡ್ಕೊಳ್ಳಿ. ಸಾಫ್ಟ್ವೇರ್ ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಲ್ಲೇನಾದರೂ ಅಪ್ ಟು ಡೇಟ್ ಅಂತ ತೋರಿಸ್ತಾ ಇದ್ರೆ ನಿಮ್ಮ ಫೋನ್ ಆಲ್ರೆಡಿ ಅಪ್ಡೇಟ್ ಆಗಿದೆ ಅಂತ. ಆದರೆ ಅಲ್ಲಿ ಡೌನ್ಲೋಡ್ ಅಥವಾ ಇನ್ಸ್ಟಾಲ್ ಆಪ್ಷನ್ ಇದ್ರೆ ಡೌನ್ಲೋಡ್ ಮಾಡ್ಕೊಂಡು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇವಾಗ ನಿಮ್ಮ ಫೋನ್ ಸಾಫ್ಟ್ವೇರ್ ಸಿಸ್ಟಮ್ ಅಪ್ಡೇಟ್ ಆಗಿದೆ. ಇವಾಗ ಟ್ರೂ 5G ಮತ್ತು ಅನ್ಲಿಮಿಟೆಡ್ ಡೇಟಾ ಬಗ್ಗೆ ಹೇಳ್ತೀನಿ. ನೀವು ಜಿಯೋದಲ್ಲಿ ಟ್ರೂ 5Gನ ಎಂಜಾಯ್ ಮಾಡೋಕ್ಕೆ, ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ನಿಮ್ಮ ಫೋನಲ್ಲಿರುವಂಥ ಮೈ ಜಿಯೋ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ. ಅಲ್ಲಿ ಸರ್ಚ್ ಬಾರ್ಗೆ ಹೋಗಿ ಟ್ರೂ 5G ಅಂತ ಸರ್ಚ್ ಮಾಡಿ. ನಂತರ ಟ್ರೂ 5G ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ನೋಡೋಕೆ ಈ ರೀತಿ ಇಂಟರ್ಫೇಸ್ ಸಿಗುತ್ತೆ. ನಂತರ ಕೆಳಗಡೆ ಚೆಕ್ 5G ರೆಡಿನೆಸ್ ಅನ್ನೋ ಆಪ್ಷನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇವಾಗ ಮೊದಲನೇದು ನಿಮ್ಮ ಫೋನ್ 5G ಫೋನ್ ಆಗಿದ್ರೆ ಅದು ಅದಾಗದೇ ಗ್ರೀನ್ ಟಿಕ್ ಬರುತ್ತೆ. ಮತ್ತು ಎರಡನೇದು ನಿಮ್ಮ ಫೋನ್ ಸಾಫ್ಟ್ವೇರ್ ಸಿಸ್ಟಮ್ನ ಅವಾಗಲೇ ಅಪ್ಡೇಟ್ ಮಾಡಿದ್ವಲ್ಲ, ಸೊ ಐ ಹ್ಯಾವ್ ಅಪ್ಡೇಟೆಡ್ ಮೇಲೆ ಕ್ಲಿಕ್ ಮಾಡಿ. ಅದು ಕೂಡ ಗ್ರೀನ್ ಟಿಕ್ ಸಿಗುತ್ತೆ. ನಂತರ ಗೆಟ್ ಯುವರ್ 5G ರೆಡಿ, ಎಂಜಾಯ್ ಟ್ರೂ 5G ನೆಟ್ವರ್ಕ್ ಅಂತ ಬರುತ್ತೆ. ಇವಾಗ ನಿಮಗೆ 5G ಅನ್ಲಿಮಿಟೆಡ್ ಡಾಟಾ ಪ್ಲಾನ್ಗಳ ಬಗ್ಗೆ ಹೇಳ್ತೀನಿ. ಜಿಯೋದವರು ಸ್ಟಾರ್ಟಿಂಗಲ್ಲಿ ಅನ್ಲಿಮಿಟೆಡ್ ಡಾಟಾನ ಕೊಡೋಕೆ ಸ್ಟಾರ್ಟ್ ಮಾಡಿದಾಗ 1.5 GB ರೀಚಾರ್ಜಲ್ಲೇ ಅನ್ಲಿಮಿಟೆಡ್ ಡೇಟಾ ಸಿಕ್ತಿತ್ತು. 230 ರೂಪಾಯಿ ಮೇಲ್ಗಡೆ ರೀಚಾರ್ಜ್ ಮಾಡಿಸಿದ್ರೆ ಅನ್ಲಿಮಿಟೆಡ್ ಡೇಟಾ ಸಿಕ್ತಿತ್ತು. ಆದರೆ ಇವಾಗಿರೋ ಪ್ಲಾನ್ಸ್ಗಳಲ್ಲಿ 2 GB ಡೇಟಾಗೆ ಮಾತ್ರ ಅನ್ಲಿಮಿಟೆಡ್ ಡೇಟಾ ಸಿಗ್ತಾ ಇದೆ. ನಾನು ಹಾಕ್ಸೋದು ಮಂತ್ಲಿ 349 ರೂಪಾಯಿ. ನಾನು ಮಂತ್ಲಿ ಅನ್ಲಿಮಿಟೆಡ್ ಡೇಟಾಗೋಸ್ಕರ 349 ರೂಪಾಯಿ ರೀಚಾರ್ಜ್ ಮಾಡ್ತಾ ಇದ್ದೀನಿ. ಇದರಲ್ಲಿ 2 GB ಡೇಟಾ ಸಿಗ್ತಾ ಇದೆ. ಆದರೆ ನನ್ನ ಹತ್ರ 5G ಹ್ಯಾಂಡ್ಸೆಟ್ ಇರೋದ್ರಿಂದ ನನಗೆ ಅನ್ಲಿಮಿಟೆಡ್ ಡೇಟಾ ಸಿಗ್ತಾ ಇದೆ. ಈ 349 ಪ್ಲಾನು 28 ಡೇಸ್ ವ್ಯಾಲಿಡಿಟಿ ಇರೋದು. ಮತ್ತು 629 ರೂಪಾಯಿಗೆ 56 ದಿನ ವ್ಯಾಲಿಡಿಟಿ ಇದು. ಇದರಲ್ಲೂ ನಿಮಗೆ ಅನ್ಲಿಮಿಟೆಡ್ ಡೇಟಾ ಸಿಗ್ತಾ ಇದೆ. ನಂತರ 719 ರೂಪಾಯಿ 70 ದಿನ ವ್ಯಾಲಿಡಿಟಿ ಇದೆ. ಇದಕ್ಕೆ ಇದರಲ್ಲೂ ನಿಮಗೆ ಅನ್ಲಿಮಿಟೆಡ್ ಡೇಟಾ ಸಿಗ್ತಾ ಇದೆ. ನಂತರ 859 ರೂಪಾಯಿ ಪ್ಲಾನು, ಇದು 84 ಡೇಸ್ ವ್ಯಾಲಿಡಿಟಿ ಇದೆ. ಇದರಲ್ಲೂ ನಿಮಗೆ ಅನ್ಲಿಮಿಟೆಡ್ ಡೇಟಾ ಸಿಗ್ತಾ ಇದೆ. ನಂತರ ಇನ್ನೆಲ್ಲ ಕಾಸ್ಟ್ಲಿ 999 98 ಡೇಸ್ ವ್ಯಾಲಿಡಿಟಿ, ಇದರಲ್ಲೂ ಅನ್ಲಿಮಿಟೆಡ್ ಡೇಟಾ. ಮತ್ತೆ ಇದಾದ್ಮೇಲೆ 2025 ರೂಪಾಯಿ ಪ್ಲಾನು, ಇದಕ್ಕೆ 200 ದಿನ ವ್ಯಾಲಿಡಿಟಿ ಇದೆ. ಇದರಲ್ಲೂ ಅನ್ಲಿಮಿಟೆಡ್ ಡೇಟಾ ಇದೆ. ಇದಾದ್ಮೇಲೆ ವರ್ಷದ ಪ್ಲಾನ್, ಇದು 365 ಡೇಸ್ ವ್ಯಾಲಿಡಿಟಿ, 3599 ರೂಪಾಯಿ. ಇದು ವರ್ಷ ಪೂರ್ತಿ ಯೂಸ್ ಮಾಡ್ಬೋದು ಅನ್ಲಿಮಿಟೆಡ್ ಡೇಟಾ. ಇವಾಗ ನಾನು ಯಾವ್ಯಾವ ಪ್ಲಾನ್ ಹೇಳಿದೆ ಆ ಪ್ಲಾನ್ನ ರೀಚಾರ್ಜ್ ಮಾಡಿದ್ರೆ ನಿಮಗೆ ಅನ್ಲಿಮಿಟೆಡ್ ಡೇಟಾ ಸಿಗುತ್ತೆ. ನೀವು ಎನಿ ಟೈಮ್ ನಿಮ್ಗೆ ಏನಾದ್ರು ಅನ್ಲಿಮಿಟೆಡ್ ಡೇಟಾ ಸಿಗಲಿಲ್ಲ ಅಂದರೆ ನಿಮ್ಮ ಫೋನ್ ಸಾಫ್ಟ್ವೇರ್ ಸಿಸ್ಟಮ್ ಅಪ್ಡೇಟ್ ಆಗಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳಿ ಅಷ್ಟೇ. ನಿಮ್ಮ ಫೋನ್ ಅಪ್ಡೇಟಲ್ಲಿದ್ದರೆ ಅನ್ಲಿಮಿಟೆಡ್ ಡೇಟಾ ಬರುತ್ತೆ. ಮತ್ತು ಮೇಯ್ನ್ ಪ್ರಾಬ್ಲಮ್ ಏನಂದರೆ ಹಳ್ಳಿಲಿರೋರಿಗೆ 5G ನೆಟ್ವರ್ಕ್ ಸಿಗಲ್ಲ. ನಿಮ್ಮ ಹಳ್ಳಿಲಿ ಏನಾದರೂ 5G ತೋರಿಸ್ತಿದೆ ಅಂದರೆ ಅದು ನಿಮ್ಮ ಅದೃಷ್ಟ. ಆಫರ್ ಇರೋ ತನಕ ಅನ್ಲಿಮಿಟೆಡ್ ಡೇಟಾನ ಯೂಸ್ ಮಾಡ್ಕೊಳ್ಳಿ. ಇನ್ನು ಮುಂದೆ ಹೋಗ್ತಾ ಹೋಗ್ತಾ ರೀಚಾರ್ಜ್ ಪ್ಲಾನ್ ರೇಟ್ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಮೊದಲು 230 ರೂಪಾಯಿಗೆ ಅನ್ಲಿಮಿಟೆಡ್ ಡೇಟಾ ಸಿಗ್ತಿತ್ತು, ಆದರೆ ಇವಾಗ ತಿಂಗಳಿಗೆ 350 ರೂಪಾಯಿ ರೀಚಾರ್ಜ್ ಮಾಡಬೇಕು ಅನ್ಲಿಮಿಟೆಡ್ ಡೇಟಾ ಬೇಕು ಅಂದರೆ. ಸೊ ಇವತ್ತಿನ ವಿಡಿಯೋ ಇಷ್ಟೇ. ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ. ಮತ್ತು ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ.